ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತದ್ರೂಪು ಹೂಬೇಹೂಬ್ ಆಪರೇಷನ್ ಸಿಂಧೂರ್ನ ಆಪರೇಷನ್ ಹೇಗಿತ್ತು, ಕಾರ್ಯಾಚರಣೆ ಹೇಗಿತ್ತು, ಅದೇ ರೀತಿಯ ಕಾರ್ಯಾಚರಣೆಯನ್ನು ಇಸ್ರೇಲ್ ಈಗ ಇರಾನ್ ಮೇಲೆ ಮಾಡಿದೆ. ಎಂಥ ಆಯಕಟ್ಟಿನ ಜಾಗದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮಾಡಿದೆ ಅಂದರೆ ಇರಾನ್ ಜೀವನದಲ್ಲಿ ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂಥ ಕಾರ್ಯಾಚರಣೆಯನ್ನು ಮಾಡಿ ಇದಕ್ಕೊಂದು ಅದ್ಭುತವಾದಂಥ ಹೆಸರನ್ನು ಕೊಟ್ಟಿದೆ ಕಾರ್ಯಾಚರಣೆಗೆ. ಆಪರೇಷನ್ ರೈಸಿಂಗ್ ಲಯನ್ ಅಂತ. ಸಿಂಹ ಎದ್ದಾಗಿ ಹೋಗಿದೆ, ಘರ್ಜಿಸ್ತಾ ಇದೆ. ತಡ್ಕೊಳ್ಳೋ ಶಕ್ತಿ ಇಸ್ಲಾಮಿಕ್ ರಿಪಬ್ಲಿಕ್ ಇರಾನ್ಗೆ ಇದೆಯಾ ಅನ್ನೋದು ಈಗ ಬಂದಿರುವಂಥ ಪ್ರಶ್ನೆ. ಗುರುವಾರ ತಡರಾತ್ರಿ, ಶುಕ್ರವಾರ ಬೆಳಗಿನ ಜಾವ ಬರೋಬ್ಬರಿ ಟಾರ್ಗೆಟ್ ಮಾಡಿ ಎಲ್ಲೆಲ್ಲಿ ಇವರ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳಿದಾವೆ ಆ ಪ್ಲ್ಯಾಂಟ್ನ ಟಾರ್ಗೆಟ್ ಮಾಡಿ ಅದೇ ಜಾಗದಲ್ಲಿ ಎಲ್ಲೆಲ್ಲಿ ಆಯಕಟ್ಟಿನ ಜಾಗ ಇದೆಯೋ ಅದರ ಮೇಲೆ ದಾಳಿಯನ್ನು ಮಾಡಿದೆ ಇಸ್ರೇಲ್ನ ಸೈನ್ಯ. ನಿಮಗೆ ಗೊತ್ತು, ಇಸ್ರೇಲ್ ನಿರಂತರವಾಗಿ ಈಗ ಉಗ್ರರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರೋದು. ಹಮಾಸ್ ಉಗ್ರರು ಒಬ್ಬರೇ ಅಲ್ಲ, ಹೌತಿ ಉಗ್ರರಿಂದ ಹಿಡಿದು ಲೆಬನೀಸಿಂದ ಹಿಡಿದು ಎಲ್ಲರನ್ನೂ ಏಕಕಾಲಕ್ಕೆ ಮೈ ಮೇಲೆ ಎಳ್ಕೊಂಡು ಎಲ್ಲರನ್ನೂ ಮುಗಿಸುವ ಕೆಲಸಕ್ಕೆ ನಿಂತಿದೆ. ಸ್ವತಃ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ, ಕಟ್ಟ ಕಡೆಯ ಉಗ್ರನಿರುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸ್ವತಃ ಅವರ ವಿರೋಧಿ ಪಕ್ಷದವರು ಕೂಡ ಯುದ್ಧ ನಿಲ್ಲಿಸು ಅಂದರೆ ನಿಲ್ಲಿಸುವ ಮನಸ್ಥಿತಿಯಲ್ಲಿ ಅವರಿಲ್ಲ. ಅಷ್ಟೇ ಅಲ್ಲ, ಯಾವ ಮಿತ್ರ ರಾಷ್ಟ್ರವಾಗಿರುವಂಥ ಅಮೇರಿಕ ಇಸ್ರೇಲ್ನವರಿಗೆ ಯುದ್ಧ ವಿರಾಮವನ್ನಾದರೂ ಘೋಷಿಸುವಂಥ 60 ದಿನಗಳ ಗಡುವನ್ನು ಕೊಟ್ಟಾಗ 60ನೇ ದಿವಸವೇ ಈ ಆಪರೇಷನ್ ರೈಸಿಂಗ್ ಲಯನನ್ನು ಮಾಡಿದೆ. ಹೆಂಗೆ ಸಾಧ್ಯ ಆಯ್ತಿದ್ದು? ಅದು ಹೋಗಿ ಎಲ್ಲಿ ಇವರ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದೆಯೋ ಆ ಜಾಗದಲ್ಲಿ ಹೋಗಿ ಹೆಂಗೆ ದಾಳಿ ಮಾಡಿದರು? ಭಾಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ಇಡೀ ಜಗತ್ತಿನಲ್ಲಿ ಬೇಹುಗಾರಿಕೆಯಲ್ಲಿ ನಂಬರ್ 1 ಅಂತ ಸ್ಥಾನದಲ್ಲಿರೋದು ಮೊಸಾದ್, ಇಸ್ರೇಲ್ನ ಮೊಸಾದ್. ಜನಸಂಖ್ಯೆ ಕೇವಲ 90 ಲಕ್ಷ. ಇರಾನ್ನ ಜನಸಂಖ್ಯೆ 9 ಕೋಟಿ. ಇಸ್ರೇಲ್ನಲ್ಲಿರುವಂಥ ಸೈನಿಕರ ಸಂಖ್ಯೆ 4 ರಿಂದ 5 ಲಕ್ಷ. ಇರಾನ್ನಲ್ಲಿರುವಂಥ ಸೈನಿಕರ ಸಂಖ್ಯೆ 9 ಲಕ್ಷ. ಆದರೆ ಬಜೆಟ್ಟು 4 ರಿಂದ 5 ಬಿಲಿಯನ್ ಇರಾನ್ನವ್ರು ಇಟ್ಟರೆ ಯುದ್ಧಕ್ಕೋಸ್ಕರ, ಈ ಆರ್ಮಿಗೋಸ್ಕರ $9 ಬಿಲಿಯನ್ ದುಡ್ಡನ್ನು ಇಸ್ರೇಲು ಪ್ರತಿ ಸಲ ತೆಗೆದಿಡತ್ತೆ. ಎಂಥ ಅದ್ಭುತವಾದ ಕೆಲಸ ಮಾಡಿದೆ ಅಂತಂದರೆ, ಎಲ್ಲಿ ಇವರ ನ್ಯೂಕ್ಲಿಯರ್ ಫೆಸಿಲಿಟಿ ಇದೆಯಲ್ಲ ಇರಾನ್ದು, ಅದರ ಪಕ್ಕದಲ್ಲಿಯೇ ತನ್ನ ಅಡಗುದಾಣವನ್ನು ಮಾಡಿಕೊಂಡು ಅಲ್ಲಿ ತನ್ನ ಬೇಸನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿತ್ತು ಮೊಸಾದ್. ಯಾವತ್ತೂ ಬೆಂಜಮಿನ್ ನೆತನ್ಯಾಹು ಒಂದು ಮಾತನ್ನು ಹೇಳೋರು, ಏನಂತ, ನನಗೆ ಕಿರುಕುಳ ಕೊಡ್ತಾ ಇರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಇರಾನ್. ಇವತ್ತು ಹಮಾಸ್ ಉಗ್ರರು ನಮ್ಮ ಮೇಲೆ ಇದ್ದಕ್ಕಿದ್ದ ಹಾಗೆ ಅವತ್ತು ದಾಳಿ ಮಾಡಲಿಕ್ಕೆ ಹಿಂದೆ ಇದ್ದಂಥ ಪ್ರೇರಣೆ, ಅದಕ್ಕಿದ್ದಂಥ ಕುಮ್ಮಕ್ಕೆ ಇರಾನ್ ಅವತ್ತು ಅವ್ರ ಜೊತೆ ನಿಲ್ಲದೆ ಹೋಗಿದರೆ ಹಮಾಸ್ ಉಗ್ರರು ನಮ್ಮ ಮೇಲೆ ದಾಳಿ ಮಾಡುವಂಥ ಧೈರ್ಯವನ್ನು ಮಾಡ್ತಾ ಇರಲಿಲ್ಲ. ಇರಾನ್ ಹೇಳಿದ್ದರಿಂದಾಗಿ ಇಸ್ರೇಲ್ ಮೇಲೆ ಆ ರೀತಿಯ ದಾಳಿಯನ್ನು ಮಾಡಲಾಯಿತು. ನಾ ಎಲ್ಲ ಉಗ್ರರನ್ನು ಮುಗಿಸಿದ ಮೇಲೆ ಕೊನೆಗೆ ಇರಾನನ್ನು ಮಾತ್ರ ಕೈ ಬಿಡೋದಿಲ್ಲ. ಎಲ್ಲಕ್ಕಿಂತ ಭಾಳ ವಿಚಿತ್ರವಾದಂಥ ಇವರ ಆಪರೇಷನ್ ಯಾವುದು ಗೊತ್ತಾ? ಕಾರ್ಯಾಚರಣೆ ಇಸ್ಮಾಯಿಲ್ ಹನಿಯನ್ನು ಮುಗಿಸಿದ್ರು. ನೆನಪಿದೆಯಾ ನಿಮಗೆ? ಪೇಜರು, ಯಾವ್ಯಾವ ಪೇಜರ್ಗಳನ್ನು ಕಮಾಂಡರ್ಗಳು ಹಾಕ್ಕೊಂಡಿರ್ತಾರೋ ಈ ಯುದ್ಧದ ವ್ಯವಸ್ಥೆಯಲ್ಲಿ ಒಂದು ವ್ಯೂಹ ರಚನೆ ಅಂತ ಮಾಡ್ತಾರೆ. ಆ ವ್ಯೂಹ ರಚನೆಯಲ್ಲಿ ಏನು ಅಂತಂದರೆ, ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ಹಾಗೆ, ತರಂಗಗಳು ಮ್ಯಾಚ್ ಆಗೋ ಹಾಗೆ ಪೇಜರ್ಗಳನ್ನು ಸೃಷ್ಟಿ ಮಾಡಲಾಗಿರುತ್ತೆ. ಆ ಪೇಜರ್ಗಳ ಮೂಲಕ ಮೆಸೇಜ್ಗಳು, ಕೋಡ್ಗಳು ಕಳಿಸುವ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಸಂದೇಶ ರವಾನೆ ಮಾಡಿ ಕಾರ್ಯಾಚರಣೆಯನ್ನು ನಡೆಸುವಂಥ ಪ್ರಕ್ರಿಯೆ ನಡೀತಾ ಇರುತ್ತೆ. ಯಾವ ಈ ವ್ಯವಸ್ಥೆ ಇದೆಯೇ ಇದನ್ನು ಇಸ್ರೇಲು ಅರ್ಥ ಮಾಡಿಕೊಂಡು ಹಮಾಸು ಈ ಕಮಾಂಡರ್ಗಳೆಲ್ಲ ಯಾರ್ಯಾರು ಪೇಜರ್ ಹಾಕ್ಕೊಂಡಿದ್ದಾರೆ ಏಕಕಾಲಕ್ಕೆ ಆ ಪೇಜರ್ ಬಾಂಬ್ ರೀತಿಯಾಗಿ ಪರಿವರ್ತಿತ ಆಗುವ ಹಾಗೆ ತಾನೇ ಪೇಜರ್ಗಳನ್ನು ತಯಾರಿ ಮಾಡಿಸಿ, ಅವರಿಗೆ ಪೇಜರ್ಗಳನ್ನು ಮಾರಾಟ ಮಾಡಿಸಿ, ಅವರು ಆ ಪೇಜರ್ಗಳನ್ನು ಬಳಸುವ ಹಾಗೆ ಮಾಡಿ ಎಲ್ಲ ಕಮಾಂಡರ್ಗಳನ್ನು ಏಕಕಾಲಕ್ಕೆ ಸ್ಫೋಟ ಆಗುವ ಹಾಗೆ ಮಾಡಿ ಇಸ್ಮಾಯಿಲ್ ಹನಿಯೇನಿಂದ ಹಿಡಿದು ಎಲ್ಲರೂ ಹತರಾಗುವ ಹಾಗೆ ಮಾಡಿದಂಥ ಭಯಾನಕವಾದಂಥ ಕಾರ್ಯಾಚರಣೆಯನ್ನು ಇಸ್ರೇಲ್ ಮಾಡಿತ್ತು. ಒಂದು ಮಾತನ್ನು ಬೆಂಜಮಿನ್ ನೆತನ್ಯಾಹು ಅವತ್ತು ಹೇಳಿದರು. ಏನಂತ ಹೇಳಿದರು ಅಂದರೆ, ನೀರು ಕುಡಿಯುವಾಗ ಯೋಚನೆ ಮಾಡಬೇಕು. ನಮ್ಮ ಶತ್ರುಗಳು ನೀರು ಕುಡಿಯುವಾಗ ಈ ನೀರೇನಾದರೂ ವಿಷವಾಗಿ ಪರಿವರ್ತಿತ ಆಗಿಬಿಡತ್ತಾ ಅಂತ ಆಲೋಚನೆ ಮಾಡಬೇಕು. ಫೋನ್ ಹಿಡಿಬೇಕಾದ್ರೆ ಫೋನ್ ಬಾಂಬ್ ಆಗಿ ಪರಿವರ್ತನೆಗೊಳ್ಳತ್ತಾ ಅಂತ ವಿಚಾರ ಮಾಡಬೇಕು. ಕೈಯಲ್ಲಿರುವ ರಿವಾಲ್ವರು ನನಗೆ ಎಲ್ಲಿ ಉಲ್ಟಾ ಹೊಡೆದು ಬಿಡುತ್ತಾ ಅಂತ ಯೋಚನೆ ಮಾಡಬೇಕು. ಆ ರೀತಿಯ ವ್ಯೂಹವನ್ನು ನಾವು ರಚಿಸಿದ್ದೇವೆ. ಕಾಲಾಂತರದಲ್ಲಿ ಇದೆಲ್ಲ ಆಗತ್ತೆ.
ಕಾದು ನೋಡಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಯಾವಾಗ ಇವರ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಮತ್ತು ಇವರ ಆರ್ಮ್ಸ್ ಆ್ಯಂಡ್ ಎಮಿಷನ್ಸ್ ಏನಿದೆ ಆ ಕಾರ್ಖಾನೆಯ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲು ಇರಾನ್ ಇನ್ನೆಂದೂ ಮೇಲೆ ಎದ್ದು ಕೂತಿರಬಾರ್ದು ಆ ರೀತಿಯಾದಂಥ ಒಂದು ದೊಡ್ಡ ಪ್ರತೀಕಾರವನ್ನು ತೀರಿಸ್ಕೊಂಡಿದೆ. ಈಗ ಡೊನಾಲ್ಡ್ ಟ್ರಂಪ್ 60 ದಿವಸದ ಗಡುವನ್ನು ಕೊಟ್ಟಿದ್ದರು. ಡೊನಾಲ್ಡ್ ಟ್ರಂಪ್ ಈಗ ಮುಖ ಉಳಿಸ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ, ನನಗೆ ಈ ಕಾರ್ಯಾಚರಣೆಯ ಬಗ್ಗೆ ಇಸ್ರೇಲ್ ನನಗೆ ಮುಂಚೆಯೇ ತಿಳಿಸಿತ್ತು ಅಂತ. ಖಂಡಿತವಾಗಿ ಇಸ್ರೇಲು ಈ ವಿಷಯವನ್ನು ತನ್ನ ಗೌಪ್ಯತೆಯನ್ನು ಬಿಟ್ಟು ಕೊಡುವ ಪ್ರಶ್ನೆಯೇ ಬರೋದಿಲ್ಲ ಮತ್ತು ಬಿಟ್ಟು ಕೊಟ್ಟಿರೋದಿಲ್ಲ. ಏಕೆಂದರೆ ಮಾರ್ಕೋ ರೂಬಿಯೋ ಹೇಳಿದಾರಲ್ಲ, ಮಾರ್ಕೋ ರೂಬಿಯೋ ಇದಕ್ಕೊಂದು ಮಾತನ್ನು ಹೇಳ್ತಾರೆ, ಇಸ್ರೇಲ್ನ ಈ ರೀತಿಯ ದಾಳಿಯನ್ನು ನಾನು ನಿರೀಕ್ಷಿಸಿರಲಿಲ್ಲ, ಇದಕ್ಕೆ ನಾವು ಆಸ್ಪದ ಕೊಡ್ತಿರಲಿಲ್ಲ ಅಂತ ಅವರೊಂದು ಮಾತು ಹೇಳಿದ್ದಾರೆ. ನೋಡಿ, ಹೊಡೆದವ್ರು ಎಂತೆಂಥವ್ರನ್ನ ಹೊಡೆದಿದ್ದಾರೆ ಅಂತಂದರೆ, ಈ ಹುಸೇನ್ ಸಲಾಮಿ ಅಂತೇಳಿ ಇವರ ಇಸ್ಲಾಮಿಕ್ ಗಾರ್ಡ್ ಚೀಫ್ ಏನಿದ್ದಾನೆ ಹುಸೇನ್ ಸಲಾಮಿ ಅಂಥೇಳಿ, ಅವನೇ ಕಮಾಂಡಿಂಗ್ ಅಥಾರಿಟಿಯಲ್ಲಿ. ನೇರವಾಗಿ ಅವನ ದಾಳಿ ಮಾಡಿ ಅವನನ್ನು ಮುಗಿಸಲಾಗಿದೆ. ಅಲ್ಲಿಯ ಸೈಂಟಿಸ್ಟ್ ಮೊಹಸಿನ್ ಫಕ್ರಜಾದೆ ಅಂಥೇಳಿ ಆತನ ಮನೆಗೆ ಹೋಗಿ ಗುಂಡು ಹೊಡೆದು ಸಾಯಿಸಲಾಗಿದೆ. ಅಲ್ಲಿಯ ಕಮಾಂಡರ್ ಇನ್ ಚೀಫ್ ಜನರಲ್ ಹುಸೇನ್ ಸಲಾಮಿ ಅಂತ ಆತನನ್ನು ಮುಗಿಸಲಾಗಿದೆ. ಗುಲಾಮ್ ರೂಬಿಯನ್ನು ಮುಗಿಸಲಾಗಿದೆ. ಅಹಮದ್ ರಾಜಾನನ್ನು ಮುಗಿಸಲಾಗಿದೆ. ಎಲ್ಲ ಕಾರ್ಯಾಚರಣೆಗಳು ಕೂಡ ಗುರುವಾರ ಮಧ್ಯರಾತ್ರಿ ಶುರುವಾಗಿದ್ದು ಶುಕ್ರವಾರ ಬೆಳಗಿನ ಜಾವಕ್ಕೆ ಮುಗಿದೇ ಹೋಗಿದೆ. ಯಾವ ಇರಾನು ತಾನೊಬ್ಬ ನ್ಯೂಕ್ಲಿಯರ್ ನೇಷನ್ ಅಂತ ಹೇಳಿಸ್ಕೊಳ್ಳೋಕ್ಕೆ ಇನ್ನಿಲ್ಲದ ಹಾಗೆ ಹಪಹಪಿಸ್ತಾ ಇತ್ತು. ಅಷ್ಟೇ ಅಲ್ಲ, ನಾನು ಯಾವ ರಾಷ್ಟ್ರದ ಮೇಲೆ ಬೇಕಾದರೂ ಮುಗಿಬೀಳುವಂಥ ಸಾಮರ್ಥ್ಯ ನನ್ನ ಬಳಿ ಇದೆ ಅಂತ ಕೊಚ್ಕೋತಾ ಇತ್ತು. ಈಗ ಅದರ ಸ್ಥಿತಿ ಹೇಗಾಗಿದೆ ಅಂದರೆ, ಇಂಥದ್ದೊಂದು ದಾಳಿಯನ್ನು ಅದು ನಿರೀಕ್ಷೆಯೂ ಮಾಡಿರಲಿಲ್ಲ, ನಾಳೆ ಚೇತರಿಸ್ಕೊಳ್ಳಿಕ್ಕೆ ಅದರ ಹತ್ರ ಆಸ್ಪದವೂ ಇಲ್ಲ. ಈಗ ಏನು ಹೇಳ್ತಾ ಇದೆ ಇರಾನ್ ಹೇಳ್ತಾ ಇದೆ, ನಾವು ಇದಕ್ಕೆ ರಿಟಾಲಿಯೇಷನ್ ಮಾಡ್ತೀವಿ, ನಮ್ಮ ಕಡೆಯಿಂದ 100 ಡ್ರೋನ್ಗಳು ಶತ್ರು ರಾಷ್ಟ್ರದ ಮೇಲೆ ಇಸ್ರಾಯೇಲ್ ಮೇಲೆ ದಾಳಿ ಮಾಡಲಿವೆ, ಇವತ್ತು ರಾತ್ರಿ ಒಳಗೆ ಕಾರ್ಯಾಚರಣೆ ನಡೆಯುತ್ತೆ ಅಂತ. ನಿಮಗೆ ಗೊತ್ತು, ಇಸ್ರೇಲ್ನಲ್ಲಿರುವಂಥ ಐರನ್ ಡೋಮ್ ಎನ್ನುವಂಥ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಂಥ ದಾಳಿಯನ್ನು ನಿರೀಕ್ಷೆ ಮಾಡಿಯೇ ಇಸ್ರೇಲು ಇಂಥದ್ದೊಂದು ದಾಳಿಯನ್ನು ಮಾಡಿರ್ತದೆ, ಪ್ರತೀಕಾರವನ್ನು ನಿರೀಕ್ಷೆ ಮಾಡಿಯೇ. ಈಗ ಸಮಸ್ಯೆ ಇರೋದೇನಪ್ಪ ಅಂತಂದರೆ, ಅಮೇರಿಕ ಇದಕ್ಕೆ ಯಾವ ರೀತಿ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡ್ತಾರೆ, ಅವರ ಮುಂದಿನ ನಡೆ ಏನಿರುತ್ತೆ. ಏಕೆಂದರೆ ಈ ಇಡೀ ಹಮಾಸ್ ಉಗ್ರರ ಮತ್ತು ಇಸ್ರೇಲ್ನ ಜಂಟಿ ಆಪರೇಷನ್ ಅವರ ಮೇಲೆ ನಡೆದಂಥ ಪ್ರತೀಕಾರದ ಹೋರಾಟದಲ್ಲಿ ಜಂಟಿಯಾಗಿ ನಿಂತದ್ದು ಅಮೇರಿಕ. ತಾನು ಅಧಿಕಾರಕ್ಕೆ ಬಂದರೆ ಇಸ್ರೇಲ್ನ ಹೋರಾಟವನ್ನು ನಿಲ್ಲಿಸ್ತೇನೆ, ಯುದ್ಧವನ್ನು ನಿಲ್ಲಿಸ್ತೇನೆ, ಯುದ್ಧ ವಿರಾಮ ಘೋಷಿಸ್ತೇನೆ ಅಂತ ಹೇಳಿದಂಥ ವ್ಯಕ್ತಿ ಡೊನಾಲ್ಡ್ ಟ್ರಂಪ್. ಈಗ ಡೊನಾಲ್ಡ್ ಟ್ರಂಪ್ನನ್ನು ಕೇಳಲಾರದೆ ಇಸ್ರೇಲ್ ಇಂಥದ್ದೊಂದು ಬೃಹತ್ ದಾಳಿಯನ್ನು ಮಾಡಿದೆ. ಈಗ ದಾಳಿಯ ಪರವಾಗಿ ನಿಲ್ಲಬೇಕು, ದಾಳಿ ವಿರುದ್ಧವಾಗಿ ನಿಲ್ಲಬೇಕು ಅಂತ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಬೇಕು. ನನಗೆ ಗೊತ್ತಿಲ್ಲದೇ ಇಂಥ ದಾಳಿ ಆಗಿದೆ ಅಂತ ಹೇಳಿದರೆ ಆತನಿಗೆ ಮುಖಭಂಗ. ಇದಕ್ಕೆ ಯಾವ ರೀತಿಯ ಪ್ರತ್ಯುತ್ತರವನ್ನು ಅವರು ಕೊಡ್ತಾರೆ ಅನ್ನೋದು ಮುಖ್ಯ. ಎರಡನೇದು, ಇಸ್ಲಾಮಿಕ್ ರಾಷ್ಟ್ರಗಳಿದಾವಲ್ಲ, ಇರಾನ್ ಮೇಲೆ ಆದಂಥ ಈ ದಾಳಿಗೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಭಾಳ ಮುಖ್ಯ. ನೋಡಿ, ಸೌದಿ ಅರೇಬಿಯಾ ಯಾವತ್ತೂ ಇರಾನ್ಗೆ ವಿರುದ್ಧವಾಗಿದ್ದಂಥದ್ದು. ಡೊನಾಲ್ಡ್ ಟ್ರಂಪು ಮೊನ್ನೆ ಹೋಗಿ $600 ಬಿಲಿಯನ್ ಡೀಲ್ ಮಾಡ್ಕೊಂಬಂದದ್ದು ಹೇಗೆ ಅಂದರೆ, ಯಾವ ಇರಾನು ನಿನ್ನ ವಿರುದ್ಧ ಕತ್ತಿ ಮಸೀತಾ ಇದೆಯೋ ನಿನ್ನನ್ನು ಸಂರಕ್ಷಣೆ ಮಾಡೋದು ನನ್ನ ಕೆಲಸ ಅಂಥೇಳಿ ಸೌದಿ ಅರೇಬಿಯಾ ಕ್ರೌನ್ ಪ್ರಿನ್ಸ್ನ ಭೇಟಿಯಾಗಿ ಮೊಹಮ್ಮದ್ ಬಿನ್ ಸಲ್ಮಾನ್ನ ಡೀಲ್ ಮಾಡ್ಕೊಂಡು ಬಂದಿರ್ತಾರೆ. ಆ ಕಡೆ ಕತಾರ್ಗೆ ಹೋಗಿ ವೈಭವೋಪೇತ ವಿಮಾನವನ್ನು ತೆಗೆದುಕೊಂಡು ಬಂದಿರ್ತಾರೆ. ಇರಾನು ಯಾವುದು ತಾನೊಬ್ಬ ಅಟಾಮಿಕ್ ನೇಷನ್ ಅಂತ ಕರೆಸ್ಕೋಬೇಕು, ತನ್ನ ಪ್ರಾಬಲ್ಯವನ್ನು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆಯಬೇಕು ಅಂತ ಓಡಾಡ್ತಾ ಇರುತ್ತೋ ಅದಕ್ಕೆ ಭಾಳ ದೊಡ್ಡದಾದಂಥ ಮುಖಭಂಗ ಆದ ಸಂದರ್ಭ. ಹೀಗಾಗಿ ಎಲ್ಲ ಕಡೆ ಕಾಡುವುದಂತೂ ಬಹಳ ಸ್ವಾಭಾವಿಕವಾದದ್ದು. ಯಾವ ರೀತಿ ಪ್ರತಿಕ್ರಿಯೆ ಇರುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.